हुबली में चने की सपोर्ट प्राइस खरीदारी के दौरान गोली बोरियों की शदीद कमी के बाद बड़ा मसला पैदा हो गया है। किसानों के एहतजाज के बाद हुकूमत ने खरीदारी शुरू की, ताहम जखीरा करने के इंतजाम नाकाफी हैं और खरीदारी मराकज के बाहर चने के ढेर लग गए हैं, जबकि कई किसान घरों से खाली बोरियां लाकर चना भरने पर मजबूर हैं। प्राइमरी एग्रीकल्चर क्रेडिट सोसाइटी के 36 मराकज में 23,393 किसानों ने रजिस्ट्रेशन कराई, लेकिन अब तक सिर्फ 6,400 किसानों से 1,14,078 क्विंटल चने की खरीदारी की गई। एक माह से खरीदारी जारी होने के बावजूद रजिस्टर्ड किसानों में से बड़ी तादाद अभी तक इंतजार में है और तकरीबन 60% चना मराकज के बाहर पड़ा है। गोली बोरियों की कमी और बारिश के बाद सूरत हाल मजीद खराब हो रही है। कई मकामात पर खरीदी गई बोरियां भी सोसाइटी की जानिब से वापस नहीं ली जा रही। इसी वजह से किसान शदीद नाराज हैं और हुकूमत पर लापरवाही का इल्जाम लगा रहे हैं। जिला सतह पर नावलगुंड तालुके में सबसे ज्यादा जबकि हुबली तालुके में सबसे कम खरीदारी हुई, जहां कोलीवाद नंबर 2 में सिर्फ 72 क्विंटल और धारवाड़ के हुबली में 262 क्विंटल चने की खरीदारी रिकॉर्ड की गई। किसानों का कहना है कि कर्ज लेकर फसल उगाने के बावजूद बरोक्त खरीदारी न होने से वो माली दबाव में है और मजबूरी में कम कीमत पर मार्केट में फरोख्त कर रहे हैं। इन्होंने हुकूमत और मुतल्लिका महकमों से फौरी इक़दामात का मुतालिबा किया है। ಏನಿಲ್ಲ ಈಗ ಏನು ಕಡ್ಲಿ ಕೇಂದ್ರ ಚಲುವಾಗಿ 2 ತಿಂಗಳ ಮೇಲೆ ಆಯಿತು. ಈಗ ಬರೋಬ್ಬರಿ ಒಂದು ತಿಂಗಳಿಂದ ಚಿಲ್ಲದ ಕೊರತೆ 1,500 ಒಂದೊಂದು ಪಾಯಿಂಟಿಗೆ ಕಳಿಸ್ತಾರೆ, 2-3 ದಿನದಾಗ ಆಗಿಬಿಡ್ತಾವೆ. ಯಾಕೆ 3 ತಿಂಗಳಾಯ್ತು, 2ರಿಂದ 3 ತಿಂಗಳಾಯ್ತು ರೈತರು ಅವನು ಒಕ್ಕಿ ಅವರು ಹಂಗೆ ಬಯಲಾಗಿ ಇಟ್ಕೊಂಡು ಕೂತ್ಬಿಟ್ಟಾರ. ಮಳೆ ಚಲೋ ಆಗೈತಿ, ಮಳೆಗೆ ಹಂಗಾತು ಹಿಂಗಾತು, ಒಟ್ಟ ವ್ಯವಸ್ಥೆ ಸರಿ ಆಗವಲ್ತು. ಆದ್ದರಿಂದ ಈ ತಮ್ಮ ಮೂಲಕ ಏನಾಗುತ್ತೆ ಸರ್ಕಾರಕ್ಕೆ ಮತ್ತು ನಮ್ಮ ತಾಲೂಕಿನಿಂದ ಏನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ರೈತರಿಗೆ ಇನ್ನೊಂದಿಷ್ಟು ತತ್ಕ್ಷಣ ಧಾವಿಸಿ ಎಲ್ಲ ಕಡೆ ಏನು ಖಾಲಿ ಚೀಲ ಏನದಾವಲ್ಲ ಪೂರೈಕೆ ಮಾಡಿ ಅವನ್ನ ದೌಡು ಖರೀದಿ ಕೇಂದ್ರ ಮಾಡಿ ದೌಡು ಮುಗಿಸ್ಬೇಕಂತಲ್ಲಿ ನಾನು ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೀನಿ. ತಿಂಗಳಿನಿಂದ ಕಡ್ಲಿ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ಇಲ್ಲಿಯವರೆಗೆ ನಮ್ಮ ರೈತರ ಎಲ್ಲ ನೋಂದಣಿ ಮಾಡಿಕೊಂಡು ಇಲ್ಲಿಯವರೆಗೆ ಸುಮಾರು 50ರಿಂದ 55% ರೈತರು ಇವತ್ತು ಕಡ್ಲಿಯನ್ನು ಖರೀದಿ ಮಾಡಿದ್ದಾರೆ. ಇಲ್ಲಿಯವರೆಗೆ ಈ ತಿಂಗಳ 28-29ನೇ ತಾರೀಕಿಗೆ ಕೊನೆ ಅಂತ ಹೇಳಿದ್ದಾರೆ. ಇನ್ನೂ ಇವರು 55ರಿಂದ 60% ಒಳಗೆ ಖರೀದಿ ಮಾಡಿದ್ದಾರೆ. ಇನ್ನೂ 40ರಿಂದ 45% ಖರೀದಿ ಮಾಡಬೇಕು. ಅದರಲ್ಲೇ ಈಗ 2-2.5 ತಿಂಗಳಿನಲ್ಲೇ ಖಾಲಿ ಚೀಲಿಲ್ಲ ಅಂಥೇಳಿ 15 ದಿವಸಗಟ್ಟಲೆ ತಿಂಗಳಗಟ್ಟಲೆ ಖಾಲಿ ಚೀಲಿಲ್ಲದಕ್ಕೆ ರೈತರನ್ನ ಅಲದಾಡ್ಸ್ಯಾರ. ಇವತ್ತು ನಮ್ಮ ಕುಂದಗೋಳ ತಾಲೂಕಿನ ಯಲಿವಾಳ ಗ್ರಾಮದಲ್ಲಿ 15 ದಿವಸ ಆಯ್ತು. ಇವತ್ತಿಗೆ 15 ದಿವಸ ಆದರೂ ಖಾಲಿ ಚೀಲಿಲ್ಲ. ಖಾಲಿ ಚೀಲ ಇಲ್ಲದಕ್ಕೆ ರೈತರು ಬಾಡಿಗೆ ಟ್ಯಾಕ್ಟರ್ ಮಾಡ್ಕೊಂಡು ಅವರು ಕಡ್ಲಿ ಹೇರ್ಕೊಂಡು ಬಂದಿದ್ದಾರೆ. ಅವ್ರ ಟ್ಯಾಕ್ಟರ್ ಬಾಡಿಗೆ ಏನು, ಅವ್ರು ಅಲ್ಲೇ ಬೀಳ್ಬೇಕು, ಹಗಲಿ ರಾತ್ರಿ ಅಲ್ಲೇ ಬೀಳ್ಬೇಕು. ಅವ್ರ ಪರಿಸ್ಥಿತಿ ಏನು? ಇಂಥ ಒಂದು ರೈತರ ಪರಿಸ್ಥಿತಿ ಕೇಳೋರು ಯಾರೂ ಇಲ್ವಾ? ಇದಕ್ಕೆ ಯಾರು ಹೊಣೆಗಾರರು? ಸರ್ಕಾರ ಅದಿರೋ ಏನು ಸತ್ತಿರೋ, ಅಧಿಕಾರಿಗಳು ಅದಿರೋ ಏನು ಸತ್ತಿರೋ? ನಾನು ಇದನ್ನು ನೋಡಿದ್ರೆ ಮತ್ತು ನೀವು ಅಧಿಕಾರಿಗಳು ಸರ್ಕಾರ ಸತ್ತತೆ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೇನೆ. ಯಾಕಂತ ಹೇಳಿದರೆ ನೀವು ಬೆಂಬಲ ಬೆಲೆ ಖರೀದಿ ಕೇಂದ್ರ ಅಂತೇಳಿ ನೀವು ಮಾಡ್ದಾರ, ಮತ್ತು ನೀವು ಮತ್ತು ಖರೀದಿ ಕೇಂದ್ರದೊಳಗೆ ತೂಕ, ಆಮೇಲೆ ಲೇಬರ್ಸು, ಆಮೇಲೆ ಖಾಲಿ ಚೀಲ ಇಲ್ಲ ಅಂತೇಳಿ ನೀವು ಕಾರಣ ಹೇಳ್ಕೊತ ಹೋದರೆ ನಮ್ಮ ರೈತ ಹೆಂಗೆ ಬದುಕಬೇಕು? ಹಂಗೆ ಮುಂದೆ ಮುಂಗಾರು ಬಂತು. ಈಗ ಮುಂಗಾರಿಗೆ ಇನ್ನೂ ಇವತ್ತಿಗೆ ₹1 ದುಡ್ಡು ಹಾಕಿಲ್ಲ. ಅವ್ರಿಗೆ ಖರೀದಿ ಮಾಡಿದಂಥ ದುಡ್ಡು, ಕಡ್ಲಿದು ದುಡ್ಡು ಅವ್ರಿಗೆ ಅಮೌಂಟ್ ರೈತರಿಗೆ ಹಾಕಿಲ್ಲ. ಆದ್ದರಿಂದ ನಾನು ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸೋಮವಾರದೊಳಗಾಗಿ ಸಮಸ್ತ ರೈತರು ರೈತರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರಿ. ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯ ತುಂಬ ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಕಂಪ್ಲೀಟಾಗಿ ಎಲ್ಲ ರೈತರು ತೊಗೊಂಡು ಮತ್ತು ಅವರು ಖರೀದಿ ಮಾಡಿದಂಥದ್ದು ಕಡ್ಲಿದ ಇದನ್ನು ಅವ್ರಿಗೆ ಅಮೌಂಟನ್ನು ಇಮ್ಮಿಡಿಯೇಟ್ ಆಗಿಂದಾಗ ಅವ್ರಿಗೆ ಅಕೌಂಟಿಗೆ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ನಾವು ಸೋಮವಾರ ದಿವಸ ಜಿಲ್ಲಾಧಿಕಾರಿಗಳ ಆಫೀಸಿಗೆ ನಮ್ಮ ಸಮಸ್ತ ರೈತ ಬಾಂಧವರು ಎತ್ತು ಚಕಡಿ ತೊಗೊಂಬಂದು ಜಿಲ್ಲಾಧಿಕಾರಿಗಳ ಆಫೀಸಿಗೆ ಹಾಗೂ ಸಂತೋಷ್ ಲಾಡ್ ಅವರ ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಾನು ನೇರವಾಗಿ ಸಂಬಂಧಪಟ್ಟವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ಕಡ್ಲಿ ಚೀಲದ್ದು ಈಗ ನಾವು ಹೆಬ್ಬಟ್ಟು ಕೊಟ್ಟಾಗ ತೊಗೊಂತೀವಿ ಅಂತ ಹೇಳಿದ್ರು ಅವರು. ವಾರ ಅಥವಾ ಒಂದು 2 ವಾರದ ನಾವು ತೊಗೊಂತೀವಿ ಅಂದ್ರೆ ಹೆಬ್ಬಟ್ಟು ಕೊಟ್ಟು ಆಧಾರ್ ಕಾರ್ಡು ಅವನ್ನೆಲ್ಲ ಲಿಂಕ್ ಮಾಡಿಕೊಂಡು ನಮ್ಮನ್ನು ಆಯ್ತು ಬರ್ರಿ ನಿಮ್ಗೆ ಫೋನ್ ಮಾಡ್ತೀವಿ, ಫೋನ್ ಮಾಡಿದ ತಕ್ಷಣ ಬಂದು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಡ್ರಿ ಅಂತ ಹೇಳಿದ್ರು.
ಯರಗುಪ್ಪ್ಯಾಗೂ ಅದೇ ರೀತಿ ಅಂದ್ರೆ ಆಮೇಲೆ ಬೇರೆ ಕಡೆ ಎಲ್ಲೇ ಮರಬು ಕೊಟ್ವಿ ಅಲ್ಲಿ ಹಂಗೆ ಅಂದ್ರೆ ಆಮೇಲೆ ಮತ್ತೆ ಇಲ್ಲಿ ಹುಬ್ಬಳ್ಳಿ ಒಳಗೆ APMC ಕೊಟ್ವಿ. ಅವರು ಅದೇ ರೀತಿ ಹೇಳಿದ್ರು. ಹೊಳ್ಳಿ ಏನು ಅದಕ್ಕೆ ಬಗ್ಗೆ ಏನು ಕೇರ್ ಮಾಡವಲ್ರಿ. ನಾವು ಈಗ ಬಂದ ಈಗ ಸುಮಾರು ಈಗ 10 ಗಂಟೆಗೆ ಬಂದೇವ್ರಿ. ಇಲ್ಲಿವರೆಗೆ ಯಾರು ಒಬ್ಬರು ಅದನ್ನು ಏನಂತ ಕೇಳವಲ್ರಿ. ಮತ್ತೀಗ ಇದೇ ರೀತಿ ಮುಂದುವರೆದ್ರೆ ಚೀಲದ ಕೊರತೆ ಆದ್ರೆ ಮತ್ತು ರೈತರದ್ದು ಹೆಂಗೆ ಮಾಡಿದ್ರಿ? ಇದೇ ಹಿಂಗನ್ರೈತಿ ಒಟ್ಟು ಎಲ್ಲ ಕಡೆಯೂ ಚೀಲದ್ದು. ಆಮೇಲೆ ಅದು ಯಾವ್ದು ಅದು ಬ್ಯಾರ್ಕೋಡನ್ನು ಏನದು ಅದರ ಇದು ಬರ್ಬೇಕು ನಮಗೆ, ಆಮೇಲೆ ತೊಗೊತೀವಿ ಅಂದ್ರೆ ಅದನ್ನು ಅದಕ್ಕೆ ದಾರಿ ನೋಡಿದ್ವಿ. ಅವಾಗೂ ಬರಲಿಲ್ಲ. ಮತ್ತು 2 ತಿಂಗಳ ದಿನ ಆಯ್ತು ನಾವು ಹೆಬ್ಬಟ್ಟು ಕೊಟ್ರಿ. ಮತ್ತು ಎಷ್ಟಂತ ಮಾಲ್ ನಾವು ಬಚ್ಚೆ ಮಾಡೋದು ಹೆಂಗೆ ರೀ, ಅದನ್ನ ಇದು ಶೇಖರಣೆ ಮಾಡೋದು ಹೆಂಗೆ? ಮತ್ತು ಈಗ ಮಾರ್ಕೆಟ್ಗೆ ಹೋದ್ರೆ ಅಲ್ಲಿ ಭಾಳ ಕಡಿಮೆ ಐತಿ. ಅದ್ರ ಸಂಬಂಧ ನಾವು ಹಿಂಗಾರೆ ಈ APMC ಕೊಟ್ಟರೆ ನಮ್ಗೆ ಒಟ್ಟು ರೈತರ ಒಂದು ಅನುಕೂಲ ಆಕತ್ತೆ ಅಂದಕ್ಕೆ ನಾವು ಇದನ್ನು ದಾರಿ ನೋಡಕತ್ತೀವಿ. ಯಾವುದಕ್ಕೂ ಇದು ಮಾಡೋಲ್ರಿ ಅವ್ರು.